ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತವನ್ನು ಜಾಗತಿಕ ನಾಯಕನಾಗಿಸಲು ಹೇಗೆ? ಭಾರತವು ತನ್ನ ಸಮೃದ್ಧ ಸಂಸ್ಕೃತಿ, ವೈಜ್ಞಾನಿಕ ಪರಿಣತಿ ಮತ್ತು ತಂತ್ರಜ್ಞಾನಗಳಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಇಂದಿನ ಜಗತ್ತಿನಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಲು ಕಟ್ಟಿ ಹಾಕಬಹುದಾದ ಕೆಲವು ಪ್ರಮುಖ ಹಾದಿಗಳು ಈ ಕೆಳಗಿನಂತಿವೆ. 1. ಆರ್ಥಿಕ ಪ್ರಗತಿ. ಭಾರತ ತನ್ನ ಆರ್ಥಿಕತೆಯನ್ನು ಹೆಚ್ಚು ಶಕ್ತಿ ಹೊಂದುವಂತೆ ಮಾಡಬೇಕು. ಸ್ಥಳೀಯ ಉತ್ಪಾದನೆ, ಮೇಕ್ ಇನ್ ಇಂಡಿಯಾ ಮತ್ತು ಸ್ವದೇಶಿ ಉತ್ಪನ್ನಗಳನ್ನು ಉತ್ತೇಜಿಸಲು ಕೆಲಸ ಮಾಡಬೇಕು. ವಿದೇಶಿ ಬಂಡವಾಳ ಹೂಡಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಹಸಿರು ಆರ್ಥಿಕತೆಯ ಕಡೆ ಗಮನ ಹರಿಸಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. 2. ಶಿಕ್ಷಣದ ಮೌಲ್ಯವರ್ಧನೆ. ಜಾಗತಿಕ ಮಟ್ಟದ ಶಿಕ್ಷಣವನ್ನು ಭಾರತೀಯರು ಪಡೆಯುವಂತೆ ಮಾಡಬೇಕು. ಹೊಸ ಶೈಕ್ಷಣಿಕ ಪರಿಕಲ್ಪನೆಗಳನ್ನು ಎನ್ಇಪಿ ಬಳಸಿ ವಿದ್ಯಾರ್ಥಿಗಳನ್ನು ಗ್ಲೋಬಲ್ ಸಿಟಿಜನ್ಗಳಾಗಿ ರೂಪಿಸಬೇಕು. ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. 3. ತಂತ್ರಜ್ಞಾನದಲ್ಲಿ ಮುನ್ನೋಟ. ಭಾರತವು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರಲು ಮುಂದೆ ಬರುವುದು ಅಗತ್ಯ. ಕೃತಕ ಬುದ್ಧಿಮತ್ತೆ, ಎಐ, ಬ್ಲಾಕ್ಚೈನ್, ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆ ಮತ್ತು ಬೃಹತ್ ಡೇಟಾ ತಂತ್ರಜ್ಞಾನಗಳಲ್ಲಿ ತಂತ್ರಜ್ಞರನ್ನು ಅಭಿವೃದ್ಧಿಪಡಿಸಬೇಕು. ದೇಶವನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಾಗಿ ಆಧುನೀಕರಿಸಬೇಕು. 4. ಸಾಮರಸ್ಯ ಮತ್ತು ಸಮಾಜದ ಬಲವರ್ಧನೆ. ಭಾರತವು ತನ್ನ ಒಳಹೊಸೆಯನ್ನು ಬಲಪಡಿಸಬೇಕು. ಧರ್ಮ, ಭಾಷೆ ಮತ್ತು ಪ್ರಾಂತೀಯ ವ್ಯತ್ಯಾಸಗಳನ್ನು ಮೀರಿ ಸಾಮರಸ್ಯಕ್ಕೆ ಒತ್ತು ನೀಡಬೇಕು. ಶಕ್ತಿ ಮತ್ತು ಬಲವು ಒಂದು ಜಾತಿಯಾಗಿ ಇರುತ್ತದೆ ಎಂಬುದನ್ನು ಎಲ್ಲರಿಗೂ ಮನದಟ್ಟು ಮಾಡಬೇಕು. 5. ಭದ್ರತಾ ಬಲ. ಜಾಗತಿಕ ನೆಲೆಗಟ್ಟಿನಲ್ಲಿ ಭಾರತ ತನ್ನ ಸೈನಿಕ ಮತ್ತು ರಾಜತಾಂತ್ರಿಕ ಬಲವನ್ನು ಹೆಚ್ಚಿಸಬೇಕು. ದೇಶೀಯ ಡಿಫೆನ್ಸ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು. ಗ್ಲೋಬಲ್ ಶಾಂತಿಯೊಡನೆ ತಾಂತ್ರಿಕ ಸಹಕಾರವನ್ನು ಬೆಳೆಸಬೇಕು. 6. ಸಮೃದ್ಧ ಸಂಸ್ಕೃತಿಯ ಪಸರ. ಭಾರತದ ಶ್ರೇಷ್ಠ ಸಂಸ್ಕೃತಿಯನ್ನು ಪ್ರಪಂಚದಾದ್ಯಂತ ಪ್ರಸಾರ ಮಾಡಬೇಕು. ಯೋಗ, ಆಯುರ್ವೇದ ಮತ್ತು ಭಾರತೀಯ ಕಲೆಗಳನ್ನು ವಿಶ್ವಾದ್ಯಂತ ಪ್ರಚಾರ ಮಾಡುವ ಮೂಲಕ ಸಾಂಸ್ಕೃತಿಕ ಮೃದುಶಕ್ತಿ ಸಾಫ್ಟ್ ಪವರ್ ಬಳಕೆ ಮಾಡಬೇಕು. ಭಾರತೀಯ ಭಾಷೆ, ಸಾಹಿತ್ಯ ಮತ್ತು ಚಲನಚಿತ್ರಗಳ ಪ್ರಭಾವವನ್ನು ಹೆಚ್ಚಿಸಬೇಕು. 7. ನಾವು ಸ್ವತಂತ್ರವಾಗಿರಬೇಕು. ಆತ್ಮನಿರ್ಭರ ಭಾರತ. ದೇಶೀಯ ತಯಾರಿಕೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು. ನೈಸರ್ಗಿಕ ಸಂಪತ್ತುಗಳನ್ನು ಪರಿಣಾಮಕಾರಿ ರೀತಿಯಲ್ಲಿ ಬಳಸಬೇಕು. ಆಮದು ಕಡಿಮೆ ಮಾಡಿ ರಫ್ತು ಹೆಚ್ಚಿಸುವತ್ತ ಗಮನಹರಿಸಬೇಕು. 8. ವಿಜ್ಞಾನ ಮತ್ತು ಆವಿಷ್ಕಾರ. ಭಾರತವು ವಿಜ್ಞಾನ, ಸಂಶೋಧನೆ ಮತ್ತು ಆವಿಷ್ಕಾರಗಳಲ್ಲಿ ಹೊಸ ಹೆಜ್ಜೆ ಇಡಬೇಕು. ಇಸ್ರೋ ಮತ್ತು ಡಿಆರ್ಡಿಒ ಲೆವೆಲ್ನಲ್ಲಿ ಸಂಶೋಧನೆಗೆ ಹೆಚ್ಚಿನ ಬಂಡವಾಳ ಹೂಡಿಕೆ ಮಾಡಬೇಕು. ಯುವವರ್ಗಕ್ಕೆ ವಿಜ್ಞಾನ ಪ್ರೇರಿತ ಶಿಕ್ಷಣವನ್ನು ಒದಗಿಸಬೇಕು. 9. ವಿದೇಶಿ ನೀತಿ ಬಲಪಡಿಸು. ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ರಾಜತಾಂತ್ರಿಕ ಬಾಂಧವ್ಯಗಳನ್ನು ಬಲಪಡಿಸಬೇಕು. ಆಸಿಯಾನ್, G20, ಬ್ರಿಕ್ಸ್ ಮತ್ತು ಆನ್ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬೇಕು. ಜಾಗತಿಕ ಸಮಸ್ಯೆಗಳಲ್ಲಿ ಹವಾಮಾನ ಬದಲಾವಣೆ, ಪ್ರಜಾಪ್ರಭುತ್ವದ ಬಲ ಮುಂಚೂಣಿಯಲ್ಲಿ ಇರುತ್ತಾ ಮಾರ್ಗದರ್ಶಕನಾಗಿ ಕೆಲಸ ಮಾಡಬೇಕು. 10. ಜನಸಾಮಾನ್ಯರ ಶ್ರೇಯಸ್ಸು. ಜನಸಾಮಾನ್ಯರ ಜೀವನಮಟ್ಟವನ್ನು ಸುಧಾರಿಸುವ ಮೂಲಕ ದೇಶವನ್ನು ಬಲಪಡಿಸಬಹುದು. ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಆರೋಗ್ಯ ಸೇವೆಗಳ ಸುಧಾರಣೆ ಮತ್ತು ಬಡತನದ ನಿವಾರಣೆಗೆ ಕಟಿಬದ್ಧರಾಗಬೇಕು. ಪ್ರತಿಯೊಬ್ಬ ಭಾರತೀಯನ ಆರ್ಥಿಕ, ಸಾಮಾಜಿಕ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡಬೇಕು. ಭಾರತವನ್ನು ಜಾಗತಿಕ ನಾಯಕನಾಗಿಸಲು ಪ್ರತಿಯೊಬ್ಬ ಭಾರತೀಯನು ಶ್ರಮಿಸಬೇಕು. ಶ್ರದ್ಧೆ, ಶಕ್ತಿ ಮತ್ತು ಸಾಮರಸ್ಯದ ಮೂಲಕ ನಾವು ಈ ಗುರಿಯನ್ನು ಸಾಧಿಸಬಹುದು.